ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲಯಕ್ಕೆ ಸ್ವಾಗತ. ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ದೀಪಾವಳಿ ಆದ ನಂತರ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಭವಿಷ್ಯ ರಾಶಿ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋನ ಒಮ್ಮೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಉದ್ಯೋಗದ ಬಗ್ಗೆ ತಿಳಿಯುವುದಾದರೆ, ಉದ್ಯೋಗದಲ್ಲಿ ಶ್ರಮ ಪಟ್ಟು ಕೆಲಸ ಮಾಡಬೇಕು. ಈ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ. ಮತ್ತೆ ವ್ಯವಹಾರ ಮಾಡ್ಬೇಕಾದ್ರೆ ಉನ್ನತ ಮಟ್ಟದಲ್ಲಿ ಏಳಿಗೆ ಅನ್ನೋದು ಆಗುತ್ತೆ. ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತೀರಾ, ಏನು ತೊಂದರೆ ಆಗೋದಿಲ್ಲ. ಯಾವುದೇ ಒಂದು ವ್ಯವಹಾರಕ್ಕೆ ಕೆಲಸ ಕೈ ಹಾಕಿದ್ರು ತುಂಬಾ ಅಭಿವೃದ್ಧಿ ಆಗ್ತೀರಾ, ತೊಂದರೆ ಏನಾಗೋದಿಲ್ಲ. ಉದ್ಯೋಗ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಯುವುದಾದರೆ, ನಿಮ್ಗೆ ತುಂಬಾ ಹಳೆ ಸಾಲ ಇರುತ್ತೆ. ಸಾಲ ತೀರಿಸೋದಕ್ಕೆ ತುಂಬಾ ಸೂಕ್ತವಾಗಿದ್ದು ಈ ನವೆಂಬರ್ ತಿಂಗಳು. ಏನು ತೊಂದರೆ ಇಲ್ಲ, ಸಾಲದಿಂದ ತುಂಬಾ ಮುಕ್ತಿ ಆಗ್ತೀರಾ. ಆರೋಗ್ಯದಲ್ಲಿ ಯಾವುದು ತೊಂದರೆ ಆಗಲ್ಲ. ಪ್ರೀತಿ ಪ್ರೇಮದ ಬಗ್ಗೆ ತಿಳಿಯೋದಾದರೆ, ಪ್ರೀತಿ ಪ್ರೇಮ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತದೆ, ತೊಂದರೆ ಇಲ್ಲ. ಗಂಡ ಹೆಂಡತಿ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತದೆ. ಮತ್ತೆ ಹಿರಿಯರಿಂದ ತುಂಬಾ ಪ್ರಶಂಸೆ ಪಡಿತೀರಾ. ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ನವೆಂಬರ್ ತಿಂಗಳಲ್ಲಿ ಈ ರೀತಿ ನಿಮ್ಮ ಭವಿಷ್ಯ ಇದೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಬರಲಿದೆ. ಆರೋಗ್ಯ ಬಗ್ಗೆ ತಿಳಿಬೇಕೆಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆರೋಗ್ಯದಲ್ಲಿ ಪೌಷ್ಟಿಕವಾದ ಎನರ್ಜಿ ಆಹಾರವನ್ನು ಸೇವಿಸಬೇಕು. ಯಾವುದೇ ರೀತಿ ತೊಂದರೆ ಇಲ್ಲ. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗ ತಿಳಿಸುವುದಾದರೆ, ಪ್ರತಿಯೊಂದು ಶನಿವಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿ ಮಹಾತ್ಮನಿಗೆ ಇಷ್ಟವಾದ ಮಂತ್ರ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ ಅಂತ 5 ಬಾರಿ ಮನಸ್ಸಲ್ಲಿ ಪಠನೆ ಮಾಡಿಕೊಡಿ. ಖಂಡಿತವಾಗಿ ಈ ರಾಶಿಯವರು ಉನ್ನತ ಮಟ್ಟವಾಗಿ ಇರ್ತೀರಾ, ಯಾವುದೇ ತೊಂದರೆ ಆಗೋದಿಲ್ಲ. ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ತುಂಬಾ ಶಾಂತತೆಯಿಂದ ಹಾಗೂ ತುಂಬಾ ತೃಪ್ತಿ ನೆಮ್ಮದಿಯಿಂದ ಇರುತ್ತಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತೆ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಒಟ್ಟಾರೆಯಾಗಿ ಶಾಂತತೆಯಿಂದ ಧೈರ್ಯವಾಗಿ ಮುನ್ನುಗ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತೀರಾ. ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತದೆ. ಇದಾಗಿತ್ತು ಕನ್ಯಾ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯ. ನಮಸ್ಕಾರ.